ಸಂತೋಷ. ಯಾಕೆಂದರೆ ಅವಳು ನಿಜವಾಗ್ಲೂ ನನ್ನ ಮಗಳಂತಲ್ಲ, ಈಗಾಗಲೇ ಕಾಂಗ್ರೆಸ್ಸಿನ ಜೊತೆಗೆ ಅವಳ ಸಂಬಂಧ ಕೂಡ ಒಂದು ಒಳ್ಳೆಯದಿದೆ. NSCನಲ್ಲಿ ಕೂಡ ಅವಳು ಕೆಲಸ ಮಾಡಿದ್ದಾರೆ. ಜೊತೆಗೆ ಬಾಗಲಕೋಟೆ ಜಿಲ್ಲೆ ಜನ ಒಂದು ಹೊಸ ಅಭ್ಯರ್ಥಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆ ಜೊತೆಗೆ ಅವಳಿಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡು ಮತ್ತು ಸೋಷಿಯಲ್ ಸರ್ವಿಸು ಮತ್ತು ಅವಳು ಲಾ ಗ್ರ್ಯಾಜುಯೇಟ್ ಕೂಡ, ಅರ್ಹತೆ ಕೂಡ ಒಂದು. ಅವಳು ಲೋಕಸಭೆಯಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಧ್ವನಿ ಹಾಕ್ತಾಳೆ ಅನ್ನುವಂಥ ಆತ್ಮವಿಶ್ವಾಸ ನನಗೆ. ನೋಡಿ, ಅಪಸ್ವರ ಅಲ್ಲ, ಅದು ಮನೆ ಜಗಳ. ನೀವು ಅದಕ್ಕೆ ಅಪಸ್ವರ ಆಗ, ಅದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಸ್ವಲ್ಪ ಮಟ್ಟಿಗೆ. ನಾಳೆ ನಾಡ್ದು ಸರಿ ಹೋಗುತ್ತೆ, ಮಾತಾಡ್ತೀವಿ. ಮತ್ತು ನಾನೇ ಅವಳಿಗೆ ಹೋದ ಸರ್ತಿ 2019 ಟಿಕೆಟ್ ಕೊಡಿಸಿದ್ದೀನಿ. ನಾನೇ ಅವಳ ಅವಳ ಚುನಾವಣೆ ಸಂಪೂರ್ಣ ಜವಾಬ್ದಾರಿ ನಾನೇ ನಿರ್ವಹಣೆ ಮಾಡಿ, ನಾನೇ ಜಿಲ್ಲಾ ಮಂತ್ರಿ ಇದ್ದೇನೆ. ಸಣ್ಣ ಪುಟ್ಟ ಅಭಿಪ್ರಾಯ ಇರುತ್ತವೆ, ಅದ್ರ ಬಗ್ಗೆ ಏನಂತ ತಲೆ ಕೆಡಿಸ್ಕೊಳ್ತಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಗೋಬ್ಯಾಕ್ ಅನ್ನುವಂತ ಕ್ಯಾಂಪೇನ್ಗಳಾಗ್ತಾ ಇದೆ. ಅಲ್ಲ, ಅವಳಿಗೆ ಇನ್ನೂ ಗೊತ್ತಿಲ್ಲ. ನನ್ನ ಮಗಳೇ ಬಂದು ಬಿಜಾಪುರದಲ್ಲಿ ಹುಟ್ಟಿದವಳು ಮೃಣಾಲ್ಕಿಂತ. ಆದರೆ ನಾವು ಅದನ್ನು ಇಟ್ಕೊಂಡು ಚುನಾವಣೆ ಮಾಡ್ತಾ ಇಲ್ಲ. ಗೋ ಬ್ಯಾಕ್, ಹೀಗೆ ಬ್ಯಾಕ್, ಅದು ಎಲ್ಲೋ ಬಿಜೆಪಿ ಸ್ಲೋಗನ್, ನಮ್ಮ ಸ್ಲೋಗನ್ ಅಲ್ಲ. 100% ಎಫೆಕ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.